ಮೀನ ರಾಶಿಯವರಿಗೆ ಗುರು 4ನೇ ಸ್ಥಾನದಲ್ಲಿರ್ತಾನೆ. ಸ್ವಲ್ಪ ದಿನಗಳ ಕಾಲ 5ನೇ ಸ್ಥಾನಕ್ಕೆ ಹೋಗಿ ಮತ್ತೆ 4ನೇ ಸ್ಥಾನಕ್ಕೆ ಬರ್ತಾನೆ. 12ನೇ ಸ್ಥಾನದಲ್ಲಿ ರಾಹು ಇರ್ತಾನೆ. ಮೀನರಾಶಿಯವರಿಗೆ ಸಾಕಷ್ಟು ಖರ್ಚು ವೆಚ್ಚಗಳಾಗ್ತವ. ನೀವು ಅನೇಕ ಮೂಢನಂಬಿಕೆಯಂತಹ ಆಚರಣೆಗಳನ್ನು ಮಾಡುವುದರ ಮೂಲಕ ನೀವೇನು ಮಾಡ್ತೀರಿ ಅಂದ್ರೆ ಧನ ನಷ್ಟ ಆಗುತ್ತಾ, ದ್ರವ್ಯ ನಷ್ಟ ಆಗುತ್ತಾ, ಸಮಯ ನಷ್ಟ ಆಗುತ್ತಾ. ನಂಬಿಕೆಗಳು ಸರಿ, ಆದರೆ ಮೂಢನಂಬಿಕೆಗಳು ಸರಿಯಲ್ಲ. ದೈವದತ್ತವಾದ ನಂಬಿಕೆಗಳ ಮೇಲೆ ವಿಶ್ವಾಸ ಬಿಟ್ಟು ಅಂತಹ ದೈವದತ್ತವಾದ ನಂಬಿಕೆಗಳಲ್ಲಿ ಶ್ರದ್ಧೆಯನ್ನು ಇಟ್ಟು ನೀವು ನಿಮ್ಮ ಕುಲದೇವತೆಗಳನ್ನು ಆಚರಣೆ ಮಾಡುವುದರಿಂದ ನೀವೆಲ್ಲ ಸಂಕಷ್ಟಗಳಿಂದ ಮುಕ್ತಿ ಆಗೋದರಲ್ಲಿ ಯಾವುದೇ ಸಂಶಯಗಳಿಲ್ಲ. ತೀರ್ಥಕ್ಷೇತ್ರಗಳಿಗೆ ಹೋಗಿ ಬನ್ನಿ. ತೀರ್ಥಕ್ಷೇತ್ರಗಳ ದರ್ಶನ ಭಾಗ್ಯದಿಂದ ನಿಮ್ಗೆ ಒಳಿತು ಉಂಟಾಗುತ್ತಾ. ಈಗ ನೋಡಿ, ಕಳೆದ ಸಾರಿ ಪ್ರಯಾಗರಾಜ್ ಆದಂಥ ಒಂದು ಪುಣ್ಯ ಸ್ಥಳಗಳಿಗೆ 144 ವರ್ಷಗಳಿಗೆ ಬರ್ತಕ್ಕಂಥ ಮಹಾಕುಂಭ ಮೇಳ ಹೇಗಿತ್ತು, ಆ ಟೈಪ್ ನೀವು ಕುಂಭಮೇಳಕ್ಕೇನು ಹೋಗೋದು ಬೇಕಿಲ್ಲ. ತ್ರಿವೇಣಿ ಸಂಗಮದಲ್ಲಿ ಒಂದು ಸಾರಿ ಹೋಗಿ ಪುಣ್ಯ ಸ್ನಾನವನ್ನು ಮಾಡಿ, ಸಂಕ್ರಾಂತಿ ದಿವಸ ಹೋಗಿ ಪುಣ್ಯ ಸ್ನಾನವನ್ನು ಮಾಡಿ ಗರಿಕೆ, ದರ್ಬೆ, ಉರುಳೆ ಮತ್ತು ಇವುಗಳನ್ನೆಲ್ಲ ಹರಿಯುವ ನೀರಿಗೆ ಸಂಕಲ್ಪಪೂರ್ವಕವಾಗಿ ಬಿಟ್ಟು ಬರೋದರಿಂದ ನೀವು ಎಲ್ಲ ದೋಷಗಳಿಂದ ಮುಕ್ತಿ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಶ್ರದ್ಧಾ ಭಕ್ತಿ ಮುಖ್ಯ.